2022 KUD ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನೋಡೋಣ. ಶ್ರೀ ರೋಹಿತ್ ಈಸ್ ಅನ್ ಎಂಪ್ಲಾಯಿ ಇನ್ ಮಾರುತಿ ಉದ್ಯೋಗ್ ಲಿಮಿಟೆಡ್ ಅಟ್ ಡೆಲ್ಲಿ. He gives the following particulars for the previous year 2021-22. ಸೊ ಇದರಲ್ಲಿ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ, DA ಕೊಟ್ಟಿದ್ದಾರೆ 36,000 ಪರ್ ಮಂತ್. ಸೊ ಇದರಲ್ಲಿ 18,000 ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಇದೆ. ಸೊ ಓನ್ಲಿ ಹಾಫ್ ಅಷ್ಟೇ ರಿಟೈರ್ಮೆಂಟ್ ಬೆನಿಫಿಟಿಗೆ ನಾವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, he and his company contributes 20,000 of salary to RPF ಅಂದರೆ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಸೊ ಇಲ್ಲಿ 20% ಕಾಂಟ್ರಿಬ್ಯೂಷನ್ ಇದೆ, ಬಟ್ ಇದು 12%ವರೆಗೂ ಎಕ್ಸಮ್ಟ್ ಇದೆ. ಸೊ 12%ಗಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿದರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಲ್ಲಿ ಸ್ಯಾಲ್ರಿ ಅಂತ ತಗೊಳ್ಳುವಾಗ ಇಲ್ಲಿ ನಾವು ಬೇಸಿಕ್ ಪ್ಲಸ್ DA. ಸೊ DA ಏನು ಮಾಡ್ತೀವಿ, ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಎಷ್ಟಾಗುತ್ತೆ ಅಂದರೆ 18,000 ಪ್ಲಸ್ 72,000 ಪರ್ ಮಂತ್, ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸ್ಯಾಲ್ರಿದಲ್ಲಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಈಸ್ ₹15,000 ಅಟ್ 15% ಪರ್ ಆ್ಯನಮ್. ಸೊ ಇದು RPFಲ್ಲಿ ನಾವು ಏನು ಫಂಡ್ ಅಕ್ಯುಮುಲೇಟ್ ಆಗಿತ್ತು ಅದ್ರ ಮೇಲೆ 9.5% ಇಂಟ್ರೆಸ್ಟ್ ಅಷ್ಟೇ ಎಕ್ಸಮ್ಷನ್ ಇದೆ. ಇದಕ್ಕೆ ಜಾಸ್ತಿ ಆತಂದರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಇಲ್ಲಿ 15% ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂದರೆ 5.5% ಜಾಸ್ತಿ ಇದೆ. ಸೊ ಅದು ಟ್ಯಾಕ್ಸಬಲ್ ಆಗುತ್ತೆ. ಕಂಪ್ಯೂಟ್ ದ ಗ್ರಾಸ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಸೊ ಇಲ್ಲಿ ಗ್ರಾಸ್ ಸ್ಯಾಲ್ರಿ ಅಷ್ಟೇ ನಮಗೆ ಕಂಪ್ಯೂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ನಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಇವೆಲ್ಲ ಏನು ನಾವು ಡಿಡಕ್ಟ್ ಮಾಡುವಾಗಿಲ್ಲ, ಓನ್ಲಿ ಗ್ರಾಸ್ ಸ್ಯಾಲ್ರಿ ಅಷ್ಟೇ ನಾವು ಇಲ್ಲಿ ಕಂಪ್ಯೂಟ್ ಮಾಡಬೇಕಾಗತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಬೇಸಿಕ್ ಸ್ಯಾಲರಿ, ಇಲ್ಲಿ ಬೇಸಿಕ್ ಸ್ಯಾಲ್ರಿ 72,000 ಪರ್ ಮಂತ್ ಕೊಟ್ಟಿದ್ದಾರೆ. ಅಂದರೆ 72,000 ಮಲ್ಟಿಪ್ಲೈಡ್ ಬೈ 12. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ 8,64,000 ಬರುತ್ತೆ. ಸೊ ಹಾಗೆ DA 36,000 ಕೊಟ್ಟಿದ್ದಾರೆ ಪರ್ ಮಂತ್, ಮಲ್ಟಿಪ್ಲೈಡ್ ಬೈ 12 ಮಾಡಿದಾಗ ಯು ವಿಲ್ ಗೆಟ್ 4,32,000. ಸೊ ಇದರಲ್ಲಿ 18,000 ಮಾತ್ರ ರಿಟೈರ್ಮೆಂಟ್ ಬೆನಿಫಿಟಿಗಿದೆ. ಸೊ ಇದನ್ನು ಪಿ ಎಫ್ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಯಾಲ್ರಿದಲ್ಲಿ ಇದನ್ನು ಕೌಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF 20% ಆಫ್ ಸ್ಯಾಲರಿ. ಸೊ ಇಲ್ಲಿ ನಾವು ಸ್ಯಾಲ್ರಿ ತೊಗೋಬೇಕಂದ್ರೆ ಸ್ಯಾಲ್ರಿ ಫಾರ್ PF. ಸೊ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಜೊತೆಗೆ DA ಇಲ್ಲಿ 18,000 ಮಾತ್ರ ನಾವು ತಗೋಬೇಕು. ಸೊ ಇದು ಟೋಟಲ್ ಮಾಡಿದರೆ 90,000 ಆಗುತ್ತೆ. ಇದು ಪರ್ ಮಂತ್ ಆಯಿತು. ಮಲ್ಟಿಪ್ಲೈಡ್ ಬೈ 12 ಮಾಡಿದರೆ ವಿಲ್ ಗೆಟ್ 10,80,000. ಸೊ ಇದು ಸ್ಯಾಲ್ರಿ ಫಾರ್ PF. ಸೊ ಇದು 20% ಏನಿದೆ ಅವರು ರಿಟೈರ್ಮೆಂಟ್ ಇದು ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ 10,80,000. ಸೊ ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಷ್ಟೇ ನಾವು ಇಲ್ಲಿ ಸ್ಯಾಲ್ರಿದಲ್ಲಿ ಆ್ಯಡ್ ಮಾಡ್ತೀವಿ. ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನಿದೆ ಅದು ಡಿಡಕ್ಷನ್ ಸಿಗುತ್ತೆ, ಹಾಗಾಗಿ ಅದು ಸ್ಯಾಲ್ರಿದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಸೊ ಈಗ 20% ಆಫ್ 10,80,000 ಇದು 2,16,000 ಆಗುತ್ತೆ. ಇದರಲ್ಲಿ ನಮಗೆ 12%ವರೆಗೂ ಅಷ್ಟೇ ನಮಗೆ ಎಕ್ಸಮ್ಷನ್ ಸಿಗುತ್ತೆ. ಅಂದರೆ 12% ನಾವು ಇಲ್ಲಿ ಡಿಡಕ್ಟ್ ಮಾಡ್ತೀವಿ. 10,80,000 ಆಫ್ 12% ಆಫ್ 10,80,000 ಇದು 1,29,600 ಬರುತ್ತೆ. ಸೊ ಟೋಟಲ್ ಕಾಂಟ್ರಿಬ್ಯೂಟ್ ಮಾಡಿದ್ದು 2,16,000, ಅದರಲ್ಲಿ ನಮಗೆ ಎಕ್ಸಮ್ಷನ್ ಸಿಗ್ತಾ ಇರೋದು 1,29,600. ಸೊ ಡಿಫ್ರೆನ್ಸ್ ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ 86,400. ನೆಕ್ಸ್ಟ್, ಇಂಟ್ರೆಸ್ಟ್ ಕ್ರೆಡಿಟೆಡ್. ಇಲ್ಲಿ ಇಂಟ್ರೆಸ್ಟ್ ಕ್ರೆಡಿಟೆಡ್ ಕೂಡ 15,000 ಕೊಟ್ಟಿದ್ದಾರೆ. ಇದು ಅಟ್ ದ ರೇಟ್ ಆಫ್ 15%. ಬಟ್ ನಮಗೆ ಎಕ್ಸಮ್ಷನ್ ಸಿಗೋದು ಓನ್ಲಿ 9.5%ವರೆಗೆ ಮಾತ್ರ ಎಕ್ಸಮ್ಷನ್ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಇದ್ದಿದ್ದು ಅದು ಟ್ಯಾಕ್ಸಬಲ್ ಆಗುತ್ತೆ. ಈಗ 15,000 ಇಂಟ್ರೆಸ್ಟ್ ಕ್ರೆಡಿಟ್ ಆಗಿದೆ. ಇದು ಫಾರ್ 15%, ಅಂದರೆ 9.5%ಗೆ 9,500 ಆಯಿತು. ಸೊ ಡಿಫ್ರೆನ್ಸ್ ಏನಿದೆ ಇದು
ಟ್ಯಾಕ್ಸೇಬಲ್ ಆಗುತ್ತೆ 5500. ಈಗ ಟೋಟಲ್ ಮಾಡಿದಾಗ ನಿಮಗೆ ಗ್ರಾಸ್ ಸ್ಯಾಲ್ರಿ 13,87,900 ಬರುತ್ತೆ.